ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಸ್ಥಳೀಯ ಆಡಳಿತ ಮಂಡಳಿಯ ಹಾಗೂ ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಜಿಲ್ಲಾಡಳಿತದಿಂದ ಶಿಷ್ಟಾಚಾರ ಉಲ್ಲಂಘನೆ ಆಗಿರುವುದಲ್ಲದೆ ಜಿಲ್ಲಾಧಿಕಾರಿಗಳು ತುಗಲಕ್ ದರ್ಬಾರ್ ನಡೆಸುತ್ತಿದ್ದಾರೆ ಅಂತ ಕುರುಗಲ್ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಸಿಎಸ್ ವೆಂಕಟೇಶ್ ಕಿಡಿಕಾರಿದ್ದಾರೆ. ಕುರುಗಲ್ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಸಭೆ ನಡೆಸಿದ ಅವರು ಹಿಂದೆ ಅಧಿಕಾರದಲ್ಲಿದ್ದಂಥ ಜಿಲ್ಲಾಧಿಕಾರಿಗಳು ಸ್ಥಳೀಯ ಆಡಳಿತ ಮಂಡಳಿಯ ಹಾಗೂ ಪ್ರತಿನಿಧಿಗಳ ವಿಶ್ವಾಸವನ್ನ ಪಡೆದು ಕಾರ್ಯಕ್ರಮ ನಡೆಸ್ತಾ ಇದ್ರು. ಪ್ರಸ್ತುತ ಈಗ ಇರುವ ಜಿಲ್ಲಾಧಿಕಾರಿಗಳು ಶಿಷ್ಟಾಚಾರ ಉಲ್ಲಂಘನೆ ಮಾಡುತ್ತಿದ್ದು, ಇದು ಮುಂದುವರೆದರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕೆಡಿಪಿ ಮೀಟಿಂಗ್ ಆಗಲಿ ಕಾರ್ಯಕ್ರಮಗಳ ಬಗ್ಗೆ ಸಭೆಗಳ ಬಗ್ಗೆ ಸ್ಥಳೀಯ ಕೌನ್ಸಿಲರ್ಗಳಿಗೆ, ಅಧ್ಯಕ್ಷರಿಗೆ, ಆಯುಕ್ತರಿಗೆ ಮಾಹಿತಿ ನೀಡೋದಿಲ್ಲ. ಅವರುಗಳನ್ನ ಬಿಟ್ಟು ಕಾರ್ಯಕ್ರಮ ಸಭೆಗಳನ್ನು ನಡೆಸ್ತಾರೆ. ಪ್ರಸ್ತುತ ಟಾಟಾ ಕಂಪನಿಯ ಏರ್ ಬಸ್ ತಯಾರಿಕೆ ಕಾರ್ಖಾನೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿಲ್ಲ. ನಮ್ಮ ರೈತರ ಜಮೀನು ತೆಗೆದುಕೊಂಡು ಅವರ ಕುಟುಂಬದವರಿಗೆ ಉದ್ಯೋಗ ನೀಡುತ್ತಿಲ್ಲ. ಇಂತಹ ಕಾರ್ಖಾನೆಗಳು ನಮಗೆ ಯಾಕೆ ಬೇಕು ಅಂತ ಪ್ರಶ್ನಿಸಿದ್ರು. ಅವರಿಗೆ ಬೇಕಾದವರಿಗೆ ಪಾಸ್ಗಳನ್ನು ನೀಡಿ ನಮ್ಮ ಪಟ್ಟಣ ಪಂಚಾಯಿತಿ ಆಡಳಿತ ಮಂಡಳಿಯನ್ನ ನಿರ್ಲಕ್ಷ್ಯ ತೋರುವ ಮೂಲಕ ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದಾರೆ ಅಂತ ಆರೋಪಿಸಿದ್ರು. ತಾಲೂಕು ಪಟ್ಟಣ ಪಂಚಾಯಿತಿನ ವಿಶ್ವಾಸ ತಗೊಳ್ಳಿಲ್ಲ ಅಂದ್ರೆ ಜಿಲ್ಲಾಡಳಿತ ದಂಡಾಧಿಕಾರಿಗಳು ಏನು ನಮ್ಗೆ ಬೇಕಾಗತ್ತೆ. ಕಳೆದ 10-15 ವರ್ಷಗಳಿಂದ ಸುಮಾರು ಜನ ಅಲ್ಲಿ ಆ ಸ್ಥಾನದಲ್ಲಿ ಬಂದು ಹೋಗಿದ್ದಾರೆ. ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿ ಇರಲಿ ಕರೆದು ವಿಶ್ವಾಸ ತಗೊಂಡು ಅಧ್ಯಕ್ಷರನ್ನ ಅಧ್ಯಕ್ಷತೆ ಕೊಟ್ಟು ಕಾರ್ಯಕ್ರಮ ಮಾಡೋದು ನಾವು ನೋಡಿದೀವಿ. ಇವತ್ತು ನರಸಾಪುರ ಬೆಳ್ಳೂರು ಪಂಚಾಯತಿ ಕೇಸಿವಳ್ಳಿ ಕಾರ್ಯಕ್ರಮ ಮತ್ತು ಮುಖ್ಯಮಂತ್ರಿಗಳು ಬಂದಿದ್ರು. ಅಂತ ಕಾರ್ಯಕ್ರಮದಲ್ಲಿ ಬೆಳ್ಳೂರು ಪಂಚಾಯತಿ ಅಧ್ಯಕ್ಷರಿಗೆ ಮತ್ತೆ ನಮ್ಮ ವೇಮಗಲ್ ಪಂಚಾಯತಿ ಅಧ್ಯಕ್ಷರಿಗೆ ಶಶಿಕಲಾ ಮೇಡಮ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಇದ್ರು. ನಾನು ಜಿಲ್ಲಾ ಪಂಚಾಯತಿಯಲ್ಲಿ ಇದ್ದೆ. ಕಾರ್ಯಕ್ರಮ ಕರೆಸಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಶಿಷ್ಟಾಚಾರ ಉಲ್ಲಂಘನೆ ಮಾಡಲಿಲ್ಲ. ಕಳೆದ ಇದ್ದಿದ್ದ DC ಅವರು ಶಿಷ್ಟಾಚಾರ ಉಲ್ಲಂಘನೆ ಮಾಡಲಿಲ್ಲ. ಈಗಿನ DC-ಗೆ ಏನಾಗಿದೆ ಗೊತ್ತಿಲ್ಲ. ಅವ್ರಿಗೆ ತೊಗಲಾಕ್ ದರ್ಬಾರ್ ಮಾಡ್ತಾ ಇದ್ದಾರೆ. DC ಸಾಹೇಬ್ರೆ, ನಿಮ್ಮ ತೊಗಲಾಕ್ ದರ್ಬಾರ್ಗೆ ನಮ್ದೇನು ಸೊಪ್ಪಾಕಲ್ಲ. ನೀವೇನೇ ಮಾಡಿದ್ದಾದ್ರೆ ಸ್ಥಳೀಯ ಸಂಸ್ಥೆಗಳನ್ನ ಸ್ಥಳೀಯ ಜನಪ್ರತಿನಿಧಿಗಳನ್ನ ವಿಶ್ವಾಸ ತಗೊಂಡು ಮಾಡಿ. ಇಲ್ಲಿಂದ ಕಾರ್ಖಾನೆಗಳು ನೀವು CSR ಪಂಡಿತಿ ಎಲ್ಲೋ ಜಿಲ್ಲೆ ಗಡಿ ಭಾಗದಲ್ಲಿ ಆಗ್ತಾ ಇದ್ದೀರಿ. ರೈತರು ಜಮೀನು ಕೊಟ್ರೆ ನಾವು ನಮ್ಮ ಭಾಗದಲ್ಲಿ ರೈತರು ಕೊಟ್ಟಿದ್ದೀವಿ. ಏನೇ CSR ಪಂಡಿತ ಮೂಲಭೂತ ಸೌಕರ್ಯ ಫಸ್ಟ್ ನಮಗೆ ಕೊಡಿ. ನೀವು ಕಪಿಮುಷ್ಟಿಲಿ ಎಲ್ಲ ಕಂಪನಿ ಕಾರ್ಖಾನೆಗಳು ನೀವು ಕರೆದು ಅಲ್ಲಿ ಮೀಟಿಂಗ್ ಮಾಡಿ ಇಲ್ಲಿನ ರೈತರ ದುಡ್ಡು, ಇಲ್ಲಿನ ರೈತರ ಕಷ್ಟ ಕಿತ್ತು ನಿಮ್ಗೆ ಬೇಕಾದ ಕಡೆ ನೀವು ಮಾಡ್ಕೊಳ್ಳೋದಾದ್ರೆ ನಾವು ನಿಮ್ಗೆ ಒಂದು ಗಡುವು ಕೊಡ್ಬೇಕಾಗತ್ತೆ. ಉಗ್ರವಾಗಿ ಹೋರಾಟ ಆಗ್ತೀವಿ. DC ಕಚೇರಿಗೆ ಮುತ್ತಿಗೆ ಹಾಕ್ತೀವಿ. ಅದಾದ್ಮೇಲೆ ಅದಾಗಂತ ಪರಿಣಾಮ DC ಸಾಹೇಬ್ ಎದುರಿಸಬೇಕಾಗುತ್ತೆ ಮುಂದಿನ ದಿನದಲ್ಲಿ ಅಂತ ಹೇಳ್ತಾ ನಮ್ಮ ಎಲ್ಲಾ ಸದಸ್ಯರುಗಳ ತೀರ್ಮಾನ ಇವತ್ತು ಅಂತಿಮ ಆಗ್ಲಿ ಅಂತೇಳಿ ಸದಸ್ಯರುಗಳ ಅಭಿಪ್ರಾಯಕ್ಕೆ ಇವತ್ತು ಸಭೆ ಕರೆದಿರುವಂಥದ್ದು. ದಯವಿಟ್ಟು ಒಬ್ಬೊಬ್ರು ಅವರ ಅಭಿಪ್ರಾಯ ವ್ಯಕ್ತಪಡಿಸಿ.